ಜೈ ಭೀಮ್ ಬಂಧುಗಳೇ, ಏನಿವತ್ತು ಸಹಾಯ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದೀವಿ. ಕರ್ನಾಟಕ ದಲಿತ ಸಿಂಹಸೇನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಭೇಟಿ ಮಾಡಿ ವಿಷಯ ಏನಪ್ಪ ಅಂದರೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ನಿದ್ರಮಂಗಲ ಗ್ರಾಮ. ಅಲ್ಲಿ ನಿದ್ರಮಂಗಲ ಗ್ರಾಮದಲ್ಲಿ ಒಂದು ಭ್ರಷ್ಟಾಚಾರ ತುಂಬ ನಡೀತಾ ಇದೆ. ಎಲ್ಲ ತಾಲೂಕು ಆಡಳಿತಕ್ಕೂ ಗೊತ್ತಿದೆ, ಮಾನ್ಯ ಶಾಸಕರಿಗೂ ಗೊತ್ತಿದೆ. ಕಾರಣ ಏನಪ್ಪ ಅಂದರೆ ನಿದ್ರಮಂಗಲ ಗ್ರಾಮದಲ್ಲಿ ಸರ್ವೆ ನಂಬರ್ 155 ಸುಮಾರು 500ರಿಂದ 600 ಎಕರೆ ಜಮೀನು ಗೋಮಾಳ ಜಮೀನಿದೆ. ಆ ಜಮೀನಲ್ಲಿ ದೀನ ದಲಿತರು ಮತ್ತು ಅಲ್ಪಸಂಖ್ಯಾತರು ವಾಸ ಮಾಡುವಂಥವ್ರಿಗೆ ಪೋಡಿ ಆಗಲಿಲ್ಲ. ಕೃಷ್ಣಬೈರೇಗೌಡರು ದೂರದೃಷ್ಟಿ ಏನಪ್ಪ ಅಂದರೆ ಪೋಡಿ ಮುಕ್ತ ಗ್ರಾಮ ಮಾಡಬೇಕಂತ ಒಳ್ಳೆ ಸ್ಕೀಮ್ ತಗೊಂಡ್ಬಂದಿದ್ದಾರೆ. ಪಾಪ ಕೃಷ್ಣಬೈರೇಗೌಡರು ಪ್ರಬುದ್ಧರಿದ್ದಾರೆ, ಪಾಪ ಅದರಲ್ಲಿ ಕೂಡ ಎರಡು ಮಾತಿಲ್ಲ. ಆದರೆ ಆ ಸ್ಕೀಮನ್ನು ಉಪಯೋಗ ಪಡಿಸ್ಕೊಳ್ತಾರೆ ಯಾರಪ್ಪ ಅಂದರೆ ಭೂಮಿ ಮಾಲೀಕರು, ಪ್ರಭಾವಿ ವ್ಯಕ್ತಿಗಳು, ಅಕ್ರಮ ದಂಧೆಯಲ್ಲಿ ತೊಡಗಿರುವಂಥವರು. ಆನೆಯಪುರ ಹನುಮಂತಪ್ಪ ಅಂತ ಒಬ್ಬ ಪ್ರಭಾವಿ ರಾಜಕಾರಣಿ ಶಾಸಕರ ಬಲಗೈ, ನಂಜೇಗೌಡರ ಬಲಗೈ ಬಂಡನಾದ ಹನುಮಂತಪ್ಪನವರು 100 ಎಕರೆ ಜಮೀನನ್ನು ಅಲ್ಲಿ ಸಂಪಾದನೆ ಮಾಡಿದ್ದಾರೆ, ಕೈಗೆ ಪಡೆದಿದ್ದಾರೆ ಗೋಮಾಳ ಜಮೀನನ್ನು. ಆ ಜಮೀನನ್ನು ವಿತೌಟ್ ನೋಟಿಸ್ ಕೊಡ್ದಿರೇ, ನೋಟಿಸ್ ಇಲ್ಲದೇ ಪೋಡಿ ಮಾಡ್ತಾರೆ. ಮಾನ್ಯ ಶಾಸಕರ ಆದೇಶವನ್ನು ತಹಶೀಲ್ದಾರ್ ರೂಪ ಅವರು ಮತ್ತು ತಹಶೀಲ್ದಾರ್ ರೂಪ ಅವರು ಮಾಡಿದಂಥ ಪ್ರಕರಣದಲ್ಲಿ ಮುಸ್ಲಿಮ್ಸ್ 30 ಎಕರೆ ಇದೆ, ಅದು ಶಾಸಕರ ಹಿಂಬಾಲಕರಿಗೆ ಮಾಡಿದ್ದಾರೆ. 30 ಎಕರೆಯನ್ನು ಮುಸ್ಲಿಮ್ಸ್ ಜನಾಂಗದ ಜಮೀನುಗಳನ್ನು ಮಾಡಿದ್ದಾರೆ. ಇವತ್ತು ಆ ಕಂದಾಯ ಇಲಾಖೆ ಯಾವ ಪರಿಸ್ಥಿತಿಗೆ ಹೋಗಿದೆ ಅಂದರೆ, ಯಾರ್ರೀ ಕಂದಾಯ ಇಲಾಖೆ ಯಾರಪ್ಪಂದ್ರಿ ಸತ್ತು, ಶಾಸಕರ ಅಪ್ಪನವ್ರ ಮನೆಯದ ಸತ್ತು, ಅದು ಒಡೆಯದ ಗೋಮಾಳ ಜಮೀನನ್ನು ದೀನ ದಲಿತರಿಗಾಗಿ ಮೀಸಲಿಟ್ಟಿರೋ ಜಮೀನನ್ನು ಇವತ್ತು ಆ ಜಮೀನು ಮುಕ್ತಗೊಳಿಸ್ಬೇಕಂತ ನೋಟಿಸ್ ಕೊಟ್ಬಿಟ್ರೆ ಇವ್ರಿಗೆಲ್ಲ ಎಚ್ಚೆತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ವಿತೌಟ್ ನೋಟಿಸ್ ಹನುಮಂತಪ್ಪರಿಗೆ 100 ಎಕರೆ ಪೋಡಿ ಮಾಡ್ತಾರೆ. ಶಾಸಕರ ಹಿಂಬಾಲಿಗೆ 30 ಎಕರೆ ಮಾಡ್ತಾರೆ. 130 ಎಕರೆ ನೋಟಿಸ್ ಇಲ್ದೇ ಪೋಡಿ ಮಾಡಿದ್ದಾರೆ. ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದೆ ಮಾಲೂರು ತಾಲೂಕು ಕಂದಾಯ ಡಿಪಾರ್ಟ್ಮೆಂಟ್ ಅಂತ ಕೃಷ್ಣಬೈರೇಗೌಡರು ಒಂದು ಪ್ರಶ್ನೆ ಮಾಡಬೇಕು. ಇವತ್ತು ಪೋಡಿ ಮುಕ್ತ ಮಾಡ್ತಾ ಇರೋದು ಕೃಷ್ಣಬೈರೇಗೌಡ್ರೆ ಶಾಸಕರ ಹಿಂಬಾಲಕರಿಗೆನಾ? ಭೂಮಿ ಖರೀದಿಯಲ್ಲಿ ದಂಧೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪೋಡಿ ಮುಕ್ತ ಮಾಡ್ತಾ ಇರೋದು? ನೀವು ಯೋಚನೆ ಮಾಡಬೇಕು. ಇಡೀ ಊರು ನಿದ್ರಮಂಗಲ ಊರಿನ ಗ್ರಾಮಸ್ಥರು ದನ ಕರು ಹೊಡ್ಕೊಂಬಂದು DC ಆಫೀಸ್ ಮುಂದೆ ಧರಣಿ ಕೂರ್ತಾರೆ. ಈ ಪ್ರಕರಣದಲ್ಲಿ ಎಷ್ಟು ಪೋಡಿ ಆಗಿದೆ, ಅದೆಲ್ಲ ಪೋಡಿಗಳನ್ನು ರೆಕಾರ್ಡ್ ಇದೆಯಾ ಇಲ್ಲ ಅಂತ ಅಲ್ಲ ರೀ. 26/9 ಒಂದು ನೋಟಿಸ್ ಕೊಡ್ತೀರಿ ನೀವು ತಹಶೀಲ್ದಾರರು, ದಾಖಲೆ ಎತ್ಕೊಂಬನ್ನಿ ಅಂತೆ. ಆನೆಯಪುರ ಹನುಮಂತಪ್ಪನವರ ಅವ್ರ ತಾತನ ಮನೆ ಆಸ್ತಿನ ಎತ್ಕೊಂಬಂದು ದಾಖಲೆ ಕೊಡೋಕ್ಕೆ? ಇಲ್ಲ ಶಾಸಕರ ಹಿಂಬಾಲಕರ ಆಸ್ತಿನ ಅದು ಎತ್ಕೊಂಬರ್ಕೊಳಕ್ಕೆ? ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ ನೀವು? ಅವ್ರಿಗೆ ದಾಖಲೆಗಳು ಯಾಕೆ ಪರಿಶೀಲನೆ ಮಾಡಲಿಲ್ಲ? ಆದ್ದರಿಂದ ಈ ಪೋಡಿ ಮಾಡೋದರಲ್ಲಿ ADLR, DDLR, ತಹಶೀಲ್ದಾರ್ ಎಲ್ಲ ಒಗ್ಗೂಡಿ ಇವತ್ತು ಮಾರಾಟ ಮಾಡಿದ್ದಾರೆ ನಿದ್ರಮಂಗಲ 155 ಸರ್ವೆ ನಂಬರನ್ನು. ಆದ್ದರಿಂದ ಆ ಮಾಡಿರೋ ಪೋಡಿ ಎಲ್ಲ ದಾಖಲೆ ಪರಿಶೀಲನೆ ಮಾಡಬೇಕು. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮಾಲೂರು ತಾಲೂಕು ಭ್ರಷ್ಟರ ಕೈ ಕೆಳಗೆ ನಿಂತಿದೆ, ಭ್ರಷ್ಟಾಚಾರದ ಮೂಲಭೂತ ಹಕ್ಕಾಗ್ಬಿಟ್ಟಿದೆ ಅಲ್ಲಿ ಮಾಲೂರು ತಾಲೂಕು. ಇದನ್ನೆಲ್ಲ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಆ ದಾಖಲೆಗಳನ್ನ ಮುಟ್ಗೋಲು ಹಾಕ್ಕೊಂಡು ಉನ್ನತ ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡಿ ಒಂದು ಯಾರ್ಯಾರು ತಪ್ಪು ಎಸಗಿದ್ದಾರೆ ಅಧಿಕಾರಿಗಳ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಆ ಶಿಸ್ತು ಕ್ರಮ ಕೈಗೊಳ್ಳುವವರೆಗೂ ಕರ್ನಾಟಕ ದಲಿತ ಸಿಂಹ ಹೋರಾಟ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಜೈ ಭೀಮ್, ಜೈ ಭಾರತ್.